Good morning, children. Today's class we are continuing with the natural vegetation and animals. So, in previous class, we have known about climate and types of soils of Karnataka. You know what is natural vegetation? The various kinds of plants and trees growing naturally are referred to as natural vegetation. So, which are plants and trees which grow naturally, we call it as natural vegetation. You know, Karnataka is rich in diversity of plant species. The plant species play an important role in preserving the ecological balance. ನಿಮಗೆ ಗೊತ್ತಿದೆ ಕರ್ನಾಟಕದಲ್ಲಿ ಒಂದು ರಿಚ್ ಡೈವರ್ಸಿಟಿ ಇದೆ. ಸೊ ವಿ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲ್ಯಾಂಟ್ ಸ್ಪೀಸೀಸ್. ಸೊ ನಾನಾ ರೀತಿಯ ಒಂದು ಜಾತಿಯ ಒಂದು ಪ್ಲ್ಯಾಂಟ್ಸ್ನ ನಾವು ನೋಡ್ಬೋದು. ಸೊ ಈ ಒಂದು ಪ್ಲ್ಯಾಂಟ್ ಸ್ಪೀಸೀಸ್ ಈಸ್ ಬ್ಯಾಲೆನ್ಸಿಂಗ್ ಆ್ಯಂಡ್ ಪ್ರಿಸರ್ವಿಂಗ್ ಅವರ್ ಎಕಲಾಜಿಕಲ್ ಬ್ಯಾಲೆನ್ಸ್. You know what is ecological balance? The trees provide timber, firewood, raw material for industries, medicinal herbs, honey, bamboo, cane, etc. ಸೊ ಟ್ರೀಸಿಂದ ಇಷ್ಟೆಲ್ಲ ಸೌಲಭ್ಯಗಳಿದೆ. ಟಿಂಬರು, ಫೈರ್ವುಡ್ಡು, ರಾ ಮೆಟೀರಿಯಲ್ಸ್ ಸಿಗುತ್ತೆ ಇಂಡಸ್ಟ್ರೀಸ್ಗೆ, ಮೆಡಿಷನಲ್ ಹರ್ಬ್ಸ್ ಸಿಗುತ್ತೆ ನಮಗೆ, ಹನಿ, ಬ್ಯಾಂಬೂ ಮತ್ತು ಕೇನ್ ಇಷ್ಟೆಲ್ಲ ಆ್ಯಂಡ್ ರಿಮೈನಿಂಗ್ ಅದರ್ ಥಿಂಗ್ಸ್ ವಿಲ್ ಗೆಟ್ ಫ್ರಮ್ ದ ಫಾರೆಸ್ಟ್. The forest being the habitat of wild animals, and also we can see the forest which is an habitat of wild animals. We can see different species of wild animals in the forest. We can see the animals like tiger, lion, cheetahs, wild buffaloes, elephants, deer and peacocks in the forest of Karnataka. So this forest also a place of entertainment and ಟೂರಿಸಮ್. ಸೊ ಫಾರೆಸ್ಟ್ ನಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಸೊ ಟೂರಿಸಮ್ ಪ್ಲೇಸು ಸಹ ಬನ್ನೇರ್ಘಟ್ಟ, ನಾಗರೋಳೆ, ಯು ಕ್ಯಾನ್ ಸಿ ದೇರ್ ವಿ ಆರ್ ಗೋಯಿಂಗ್ ದೇರ್ ಆ್ಯಂಡ್ ವಿ ಆರ್ ವಿಸಿಟಿಂಗ್ ಆ್ಯಂಡ್ ಆಲ್. ಸೊ ದೇ ಹೆಲ್ಪ್ ಟು ಕಂಟ್ರೋಲ್ ಎನ್ವೈರಮೆಂಟಲ್ ಪೊಲ್ಯೂಷನ್. ಸೊ ಪ್ರಕೃತಿಯಿಂದ ನಮಗೇನಾಗುತ್ತೆ, ಒಂದು ವಾತಾವರಣನ ಏನು ಪೊಲ್ಯೂಷನ್ ಆಗುತ್ತೆ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಯು ನೋ ಸ್ಯಾಂಡಲ್ವುಡ್ ಇಸ್ ಅ ಸ್ಪೆಷಲ್ ಟ್ರೀ ವಿಚ್ ಗ್ರೋನ್ ಇನ್ ದ ಫಾರೆಸ್ಟ್ ಆಫ್ ಕರ್ನಾಟಕ. ಸೊ ಏನು ಒಂದು ಸ್ಯಾಂಡಲ್ವುಡ್ ಬಂದು ಸ್ಪೆಷಲ್ ಟ್ರೀ ನಮ್ಮ ಕರ್ನಾಟಕದಲ್ಲಿ ನಾವು ಬೆಳಿತೀವಿ. ಸೊ ಇದು ಗಂಧದ ಮರ, ನಿಮಗೆ ಗೊತ್ತಿದೆ ಸ್ಯಾಂಡಲ್ವುಡ್ ಅಂದರೆ ಗಂಧದ ಮರ. ಪರ್ಫ್ಯೂಮ್, ಆಬ್ಜೆಕ್ಟ್ಸ್ ವಿತ್ ಇಂಟಿಗ್ರೇಟ್ ಕಾರ್ವಿಂಗ್, ಸೋಪ್ಸ್ ಆ್ಯಂಡ್ ಮೆಡಿಸಿನ್ಸ್ ಆರ್ ಮ್ಯಾನುಫ್ಯಾಕ್ಚರ್ ಫ್ರಮ್ ಸ್ಯಾಂಡಲ್ವುಡ್. ಸೊ ಸ್ಯಾಂಡಲ್ವುಡ್ಡಿಂದ ನಾವು ಪರ್ಫ್ಯೂಮ್ನ ತಯಾರಿಸ್ತೀವಿ, ಕಾರ್ವಿಂಗ್ಸ್ ನೋಡ್ಬೋದು, ಇಂಟಿಗ್ರೇಟ್ ಕಾರ್ವಿಂಗ್ಸ್ನ ನೋಡ್ತೀವಿ, ಆಬ್ಜೆಕ್ಟ್ಸ್ನ ಮಾಡ್ತಾರೆ, ಸೋಪು, ಮೆಡಿಷನ್ಸ್ಗೆಲ್ಲ ಈ ಒಂದು ಸ್ಯಾಂಡಲ್ವುಡ್ನ ಯೂಸ್ ಮಾಡ್ತಾರೆ. ಸೊ ದೇ ಆರ್ ಪಾಪ್ಯುಲರ್ ಆಲ್ ಓವರ್ ದ ವರ್ಲ್ಡ್. So it is not only supplied to other parts of country but also exported to foreign countries. ಸೊ ನಮ್ಮ ದೇಶದಲ್ಲಿ ಬೇರೆ ಪ್ಲೇಸಸ್ಸಿಗೆ ಮಾತ್ರ ಅಲ್ಲ, ಫಾರಿನ್ ಕಂಟ್ರೀಸ್ಗೂ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಸೊ ದಟ್ ಈಸ್ ವೈ ಕರ್ನಾಟಕ ಈಸ್ ನೋನ್ ಆ್ಯಸ್ ಎ ಲ್ಯಾಂಡ್ ಆಫ್ ಸ್ಯಾಂಡಲ್ವುಡ್. ಸೊ ಈ ಕಾರಣಕ್ಕೆ ನಮ್ಮ ಕರ್ನಾಟಕನ ಲ್ಯಾಂಡ್ ಆಫ್ ಸ್ಯಾಂಡಲ್ವುಡ್ ಅಂತ ಕರಿತೀವಿ. ಸೊ ನಾವು ವಿ ನೋ ಅಬೌಟ್ types of vegetation found in Karnataka. We can see 4 types of vegetation: evergreen forest, deciduous forest, mixed forest, grassland and shrubs are the 4 types of vegetations which we can see in Karnataka. So now we know what is evergreen forest. The area which receives 250 centimeters of rainfall have this kind of forest. ಸೊ ಎಲ್ಲಿ 250 ಸೆಂಟಿಮೀಟರ್ ಆಫ್ ಮಳೆ, ಎಲ್ಲಿ ಅಷ್ಟು ಜಾಸ್ತಿ ಮಳೆ ಬರುತ್ತೆ ಅಲ್ಲಿ ಈ ರೀತಿಯಾದ ಒಂದು ಎವರ್ಗ್ರೀನ್ ಫಾರೆಸ್ಟ್ನ ನಾವು ನೋಡ್ತೀವಿ. ಬಿಕಾಸ್ ಆಫ್ ಹೆವಿ ರೈನ್ಫಾಲ್ ಆ್ಯಂಡ್ ಹೈ ಟೆಂಪರೇಚರ್ ಟ್ರೀಸ್ ಗ್ರೋಸ್ ವೆರಿ ಟಾಲ್ ಆ್ಯಂಡ್ ಡೆನ್ಸ್. ಸೊ ಇಲ್ಲಿ ಹೆವಿ ಮಳೆ ಅಂದರೆ ಜಾಸ್ತಿ ಮಳೆ ಬೀಳೋದ್ರಿಂದ ಮತ್ತು ಜಾಸ್ತಿ ಟೆಂಪರೇಚರ್ ಇರೋದ್ರಿಂದ ಇಲ್ಲಿ ಟ್ರೀಸು ತುಂಬ ದೊಡ್ಡದಾಗಿ ಬೆಳೀತವೆ, ತುಂಬ ಡೆನ್ಸ್ ಆಗಿ ದಟ್ಟವಾದ ಕಾಡನ್ನು ನಾವು ನೋಡ್ಬೋದು. ಹೆನ್ಸ್ ದ ಸನ್ಲೈಟ್ ವಿಲ್ ನಾಟ್ ರೀಚ್ ದ ಗ್ರೌಂಡ್ ಅಟ್ ಆಲ್. ಈ ಕಾರಣಕ್ಕೋಸ್ಕರ ಸನ್ಲೈಟು ಗ್ರೌಂಡ್ನ ರೀಚ್ ಆಗಲ್ಲ. ವಿ ಕ್ಯಾನ್ ಸಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಸ್ ಲೈಕ್ ರೋಸ್ವುಡ್, ಮೊಹಗನಿ, ಕಿನೋ, ಟೀಕ್, ಧೂಪ ಆ್ಯಂಡ್ ಹೆಬ್ಬಲಸು are the different types of trees which grow in this forest. Also we can see thick
ಶೋಪ್ಸ್ ಇನ್ ದ ಬೇಸ್. ಸೊ ಬೇಸಲ್ಲಿ ನಾವು ಥಿಕ್ ಶೋಪ್ಸನ್ನು ನೋಡ್ಬೋದು. ಆ್ಯಂಡ್ ಆಲ್ಸೋ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೈಸೀಸ್ ವಿ ಕ್ಯಾನ್ ಸಿ ಲೈಕ್ cinnamon, cardamom, cloves and medicinal herbs grown in abundance. cinnamon ಇರ್ಬೋದು, ಕಾರ್ಡಮನ್ನು, ಕ್ಲೋವ್ಸ್ ಮತ್ತು ಮೆಡಿಷನಲ್ ಹರ್ಬ್ಸ್, ಚಕ್ಕೆ, ಲವಂಗ, ಏಲಕ್ಕಿ, ಮೆಡಿಷನಲ್ ಹರ್ಬ್ಸ್ ಆ್ಯಂಡ್ ಆಲ್ ವಿ ಕ್ಯಾನ್ ಸಿ. These forests are found in Uttar Kannada, Dakshin Kannada, Shivamogga, Hassan, Chikmagaluru, Chamarajanagar and Kodagu districts of ಕರ್ನಾಟಕ. ಸೊ ಈ ಡಿಸ್ಟ್ರಿಕ್ಸಲ್ಲಿ ನಾವು ಈ ಒಂದು ಎವರ್ಗ್ರೀನ್ ಫಾರೆಸ್ಟ್ನ ನೋಡ್ಬೋದು. ಸೊ ನಾವು ವಿ ನೋ ಅಬೌಟ್ ಡೆಸಿಡಿಯಸ್ ಫಾರೆಸ್ಟ್. ಸೊ ಆಫ್ಟರ್ ವಿಂಟರ್ ಆದಮೇಲೆ ಏನಾಗುತ್ತೆ, ಡ್ಯೂ ಟು ಲ್ಯಾಕ್ ಆಫ್ ಮಾಯ್ಶ್ಚರ್, ಅಷ್ಟು ಮಾಯ್ಶ್ಚರ್ನೆಸ್ ಇರೋದಿಲ್ಲ ಸಾಯಿಲಲ್ಲಿ, ಮಾಯ್ಶ್ಚರ್ ತೇವಾಂಶ ಕಮ್ಮಿ ಇರುತ್ತೆ ಸಾಯಿಲಲ್ಲಿ. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಲೀವ್ಸ್ ಏನಾಗುತ್ತೆ, ಶೆಡ್ ಆಗುತ್ತೆ. ಟ್ರೀಸ್ ಏನು ಮಾಡ್ತವೆ, ಲೀವ್ಸನ್ನು ಶೆಡ್ ಮಾಡ್ತವೆ. ಸೊ ಅಂದರೆ ಎಲೆ ಉದುರುತ್ತೆ ಟ್ರೀಸಿಂದ. ಸೊ ದಿಸ್ ಲೀವ್ಸ್ ವಿಲ್ ಅಪಿಯರ್ ಡ್ಯೂರಿಂಗ್ ಸ್ಪ್ರಿಂಗ್ ಸೀಸನ್. ಸೊ ವಸಂತ ಋತುಕಾಲದಲ್ಲಿ ಮತ್ತೆ ಈ ಒಂದು ಎಲೆ ಏನಾಗುತ್ತೆ, ಹೊಸದಾಗಿ ಚಿಗುರುತ್ತೆ. ಸೊ ದಿಸ್ ಆರ್ ಕಾಲ್ಡ್ ಡಿಸಿಡಿಯಸ್ ಫಾರೆಸ್ಟ್. ಸೊ ಈ ರೀತಿಯಾದ ಒಂದು ಫಾರೆಸ್ಟ್ನ ನಾವು ಡಿಸಿಡಿಯಸ್ ಫಾರೆಸ್ಟ್ ಅಂತ ಕರಿತೀವಿ. ದಿಸ್ ಕೈಂಡ್ ಆಫ್ ಫಾರೆಸ್ಟ್ ರಿಸೀವ್ಸ್ 60 to 120 centimeters of rainfall. 60 to 120. We can see in Chikmagalur, Mysore, Chamarajanagar, eastern parts of Hassan, Tumkuru, Chikballapur, southern parts of Kolar, Mandya, Ramnagar and Bengaluru rural districts. Teak, Kino, Mahogany, Neem, Mango, Jack, Flame, Cocoa, Banyan, Sandal and Bamboo grow in plenty. These forests are dense, not so much dense. ಇದು ಅಷ್ಟೊಂದು ಡೆನ್ಸ್ ಇರೋದಿಲ್ಲ. ಸೊ ನಾವು ವಿ ನೋ ಅಬೌಟ್ ಮಿಕ್ಸ್ಡ್ ಫಾರೆಸ್ಟ್. ದ ಗ್ರೋಯಿಂಗ್ ಆಫ್ ಎವರ್ಗ್ರೀನ್ ಆ್ಯಂಡ್ ಡೆಸಿಡಿಯಸ್ ಟುಗೆದರ್. ಅಂದರೆ ಎವರ್ಗ್ರೀನ್ ಟ್ರೀಸ್ನೂ ನೋಡ್ಬೋದು, ಡೆಸಿಡಿಯಸ್ ನೋಡ್ಬೋದು. ಸೊ ಟುಗೆದರ್ ಏನು ಬೆಳೆಯುತ್ತಲ್ಲ ಅದನ್ನು ಮಿಕ್ಸ್ಡ್ ಫಾರೆಸ್ಟ್ ಅಂತ ಕರಿತೀವಿ. ವಿ ಕ್ಯಾನ್ ಸಿ ಟಾಲ್ ಟ್ರೀಸ್ ಆಲ್ಸೋ ಆ್ಯಂಡ್ ಬ್ರಾಡ್ ಟ್ರೀಸ್ ಆಲ್ಸೋ ವಿ ಕ್ಯಾನ್ ಸಿ. Area receives 120 to 150 centimeters of rainfall. For example, Udupi, some parts of Uttar Kannada, Dakshin Kannada, eastern parts of Kodagu, Chikmagaluru, Hassan and Mysore districts, we can see this type of forest. Teak, Kino, Mahogany, Axle, Sandal, Jack and Bamboo grow in abundance. These trees have commercial value. And you know this, a big banyan tree at Ramohalli near Bengaluru, Doddalad Mara Ramohalli. So you can know that. And also big neem tree is found in T. Venkatpura near Sidlagatta. So ದೊಡ್ಡ neem tree ಇದೆ. So ಇಲ್ಲಿ ವೆಂಕಟ್ಪುರದಲ್ಲಿ. And big tamarind tree we can see in Savanur. So these are the trees which we can see, big trees in Karnataka. So now we know about grassland and shrubs. ಗ್ರಾಸ್ಲ್ಯಾಂಡ್ ಮತ್ತು ಶರ್ಬ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಆಫ್ಟರ್ ರಿಸೀವಿಂಗ್ ಲೆಸ್ ದೆನ್ 60 centimeter ಆಫ್ ರೈನ್ಫಾಲ್, ವಿ ಸಿ ದಿಸ್ ಟೈಪ್ ಆಫ್ ವೆಜಿಟೇಷನ್. ಬಿಕಾಸ್ ಆಫ್ ಸ್ಕ್ಯಾಂಟಿ ರೈನ್ಫಾಲ್ ಆ್ಯಂಡ್ ಡ್ರೈ ವೆದರ್, ಸೊ ಕಮ್ಮಿ ಮಳೆ, ಡ್ರೈ ವೆದರಿಂದ ವಿ ಕ್ಯಾನ್ ಸಿ ಶಾರ್ಟ್ ಗ್ರಾಸ್, ಚಿಕ್ಕ ಗ್ರಾಸನ್ನು ನಾವು ನೋಡ್ಬೋದು. ಥ್ರಾನಿ ಶರ್ಬ್ಸು ಮತ್ತು ಸ್ಕ್ರಬ್ ವೆಜಿಟೇಷನ್. ಫಾರ್ ಎಕ್ಸಾಂಪಲ್ ಕ್ಯಾಕ್ಟಸ್ ಕೇಳಿದಿರಲ್ಲ, ಅಕ್ಯಾಶಿಯಾಸ್, ಬಾಬುಲ್, ಬಿಲ್ಲಾ, ಪಾಮ್ ಟ್ರೀಸ್, ಹ್ಯಾಂಚಿ, ಕುಂಟಿ ಗ್ರಾಸ್, ಎಕ್ಸೆಟ್ರಾ. ಒಕೇಶನಲಿ ವಿ ಕ್ಯಾನ್ ಸಿ ಬ್ಯಾನಿಯನ್, ನೀಮ್, ಪೀಪಲ್ ಟ್ರೀ, ಪಾಲಾಸ್ ಟ್ರೀಸ್ grow here and there. Here and there we can see this type of trees in the grassland. This type of vegetation see in Bidar, Kalburgi, Yadgir, Raichur, Koppal, Vijayapura, Ballari, Chitradurga and other areas. So this is about grassland and shrubs. Deltas, estuaries and beaches in coastal areas have a peculiar type of vegetation that has aerial roots and can grow in salty water. So ಬೇರೆ ಏನಿರುತ್ತೆ ಅದು ನೀರೊಳಗಡೆನೂ ಏನಾಗಿರುತ್ತೆ, ರೂಟ್ಸು ಬೇರು ಅಲ್ಲಿ ಫುಲ್ಲು ಬೆಳೆದಿರುತ್ತೆ. ಸೊ ಅದು ಸಾಲ್ಟಿ ವಾಟರಲ್ಲೂ ಬೆಳೆಯುತ್ತೆ.
ಸೊ ಇದು ಈ ರೀತಿಯಾದ ಒಂದು ಫಾರೆಸ್ಟನ್ನು ನಾವು ಮ್ಯಾಂಗ್ರೂವ್ ಫಾರೆಸ್ಟ್ ಅಂತ ಕರಿತೀವಿ. ಸೊ ದಿಸ್ ಟೈಪ್ ಆಫ್ ಫಾರೆಸ್ಟ್ ವಿ ಕಾಲ್ಡ್ ಮ್ಯಾಂಗ್ರೂವ್ ಫಾರೆಸ್ಟ್. ಇಟ್ ಈಸ್ ಲಿಮಿಟೆಡ್ ಇನ್ ಕರ್ನಾಟಕ. ಸೊ ಕರ್ನಾಟಕದಲ್ಲಿ ನಾವು ಲಿಮಿಟೆಡ್ ಆಗಿ ನೋಡ್ತೀವಿ. ನಾಗರಹೊಳೆ ಬರ್ಡ್ ಸ್ಯಾಂಚುರೀಸ್ ಇರುತ್ತಲ್ಲ, ಇಲ್ಲಿ ನಾವು ಈ ರೀತಿ ಮ್ಯಾಂಗ್ರೂವ್ ಫಾರೆಸ್ಟ್ನ ನೋಡ್ತೀವಿ. ಆ್ಯಂಡ್ ಏರಿಯಾಸ್ ವಿಚ್ ಹ್ಯಾವ್ ಮೋರ್ ದೆನ್ 1400 meters above the sea level, cool climate, example ಕುದ್ರೆಮುಖ್, ಬಾಬಾ ಬುಡನ್ಗಿರಿ, ಬಿಳಿರಂಗನ ಬೆಟ್ಟ and Brahmagiri hills in Kodagu have grassy slopes. The deep valleys with streams, hills etc. have sola forest. ಸೊ ಇಲ್ಲಿ 1400 meters ಎತ್ತರ ಅಬೋವ್ ದ ಸಿ ಲೆವೆಲ್ ಇದೆ. ಕುದುರೆಮುಖ, ಬಾಬಾ ಬುಡನ್ಗಿರಿ, ಬಿಳಿರಂಗನ ಬೆಟ್ಟ, ಇಲ್ಲೆಲ್ಲ ಒಂದು ಗ್ರಾಸಿ ಸ್ಲೋಪ್ಸ್ ಇರುತ್ತೆ. ಸ್ಟ್ರೀಮ್ಸು, ವ್ಯಾಲೀಸಲ್ಲೆಲ್ಲ ರಿಲ್ಸ್ ಎಲ್ಲ ಇರುತ್ತೆ. ಸೊ ಈ ರೀತಿಯಾದ ಒಂದು ಫಾರೆಸ್ಟ್ನ ನಾವು ಸೋಲಾ ಫಾರೆಸ್ಟ್ ಅಂತ ಕರಿತೀವಿ. ಆ್ಯಂಡ್ ವಿ ಸಿ ನೌ ಅಬೌಟ್ ಡಿಸ್ಟ್ರಿಬ್ಯೂಷನ್ ಆಫ್ ಫಾರೆಸ್ಟ್. ಸೊ ನಮ್ಮಲ್ಲಿ ಫಾರೆಸ್ಟು 43.3 lakh square kilometers. ಸೊ ಕರ್ನಾಟಕದಲ್ಲಿ ಎಷ್ಟು ಫಾರೆಸ್ಟ್ ಏರಿಯಾ ಇದೆ ಅಂದರೆ 43.4 lakh square kilometer ಅಷ್ಟು ಫಾರೆಸ್ಟ್ ಇದೆ. ದಿಸ್ ಫಾರ್ಮ್ಸ್ 22.6% ಆಫ್ ದ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ. ಸೊ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾಗೆ ತೊಗೊಂಡಾಗ ಎಷ್ಟು ಪರ್ಸೆಂಟ್ ಇದೆ ಅಂದರೆ 22.6%. ಆ್ಯಂಡ್ ಕರ್ನಾಟಕ ಆಕ್ಯುಪೈಸ್ 7th place ಇನ್ ಫಾರೆಸ್ಟ್ ಏರಿಯಾ ಇನ್ ಅವರ್ ಕಂಟ್ರಿ. ಸೊ ಇನ್ನು ನಮ್ಮ ದೇಶದಲ್ಲಿ ಎಷ್ಟನೇ ರ್ಯಾಂಕಲ್ಲಿದೆ ನಮ್ಮ ಕರ್ನಾಟಕ ಅಂದರೆ 7th ಪ್ಲೇಸಲ್ಲಿದೆ ಫಾರೆಸ್ಟ್ ಏರಿಯಾ. ಉತ್ತರ ಕನ್ನಡ ಡಿಸ್ಟಿಕ್ ಆ್ಯಸ್ ಮ್ಯಾಕ್ಸಿಮಮ್ ಫಾರೆಸ್ಟ್. ಉತ್ತರ ಕನ್ನಡದಲ್ಲಿ ಜಾಸ್ತಿ ಫಾರೆಸ್ಟ್ ಏರಿಯಾಸ್ನ ನೋಡ್ತೀವಿ. ನೆಕ್ಸ್ಟ್ ಟು ಇಟ್ ಶಿವಮೊಗ್ಗ, ಚಾಮರಾಜನಗರ ಡಿಸ್ಟಿಕ್. ಸೊ ನೆಕ್ಸ್ಟು ಅದಾದಮೇಲೆ ಶಿವಮೊಗ್ಗ ಮತ್ತು ಚಾಮರಾಜನಗರ ಡಿಸ್ಟಿಕ್ಕಲ್ಲಿ ನಮ್ಮಲ್ಲಿ ದಟ್ಟವಾದ ಕಾಡಿದೆ, ಫಾರೆಸ್ಟ್ ಜಾಸ್ತಿ ಕಾಡು. ಬಟ್ ವಿಜಯಪುರ ಡಿಸ್ಟಿಕ್ ಹ್ಯಾಸ್ ಲೀಸ್ಟ್ ಫಾರೆಸ್ಟ್ ಏರಿಯಾ. ಆದರೆ ವಿಜಯಪುರ ಡಿಸ್ಟಿಕ್ಕಲ್ಲಿ ನಮಗೆ ಕಮ್ಮಿ ಫಾರೆಸ್ಟ್ ಇದೆ. ಸೊ ದಿಸ್ ಈಸ್ ಅಬೌಟ್ ಡಿಸ್ಟ್ರಿಬ್ಯೂಷನ್ ಆಫ್ ಫಾರೆಸ್ಟ್. ಸೊ ನಾವು ವಿ ನೋ ಅಬೌಟ್ ಅನಿಮಲ್ ರಿಸೋರ್ಸಸ್. ಸೊ ಕರ್ನಾಟಕ ಹ್ಯಾಸ್ ವೆರೈಟಿ ಆಫ್ ಅನಿಮಲ್ ರಿಸೋರ್ಸಸ್. ದ ಮೇನ್ ರೀಸನ್ we are having abundant forest. Sahyadris rank ಹಾಟ್ ಸ್ಪಾಟ್ ಆಫ್ ದ ವರ್ಲ್ಡ್ ಇನ್ ಬಯೋಡೈವರ್ಸಿಟಿ. ಸಹ್ಯಾದ್ರೀಸ್ ಏನಿದೆ ವೆಸ್ಟರ್ನ್ ಘಾಟ್ಸು, ಇದನ್ನು ನಾವು ಹಾಟ್ ಸ್ಪಾಟ್ ಅಂತ ಕರಿತೀವಿ ವರ್ಲ್ಡಲ್ಲಿ. ಸೊ ಯು ಕ್ಯಾನ್ ಸಿ ಬಯೋಡೈವರ್ಸಿಟಿ. ರೀಸೆಂಟ್ಲಿ ದೇ ಹ್ಯಾವ್ ಬೀನ್ ಡಿಕ್ಲೇರ್ಡ್ ಆ್ಯಸ್ ವರ್ಲ್ಡ್ ಹೆರಿಟೇಜ್ ಸೆಂಟರ್. ಸೊ ಈ ಒಂದು ಸಹ್ಯಾದ್ರಿ ರೀಜನನ್ನು ನಾವು ರೀಸೆಂಟಾಗಿ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ನಿಯರ್ಲಿ 25% ಆಫ್ ಅನಿಮಲ್ ಪಾಪ್ಯುಲೇಷನ್ ಆ್ಯಂಡ್ 10% ಆಫ್ ಟೈಗರ್ ಪಾಪ್ಯುಲೇಷನ್ ಈಸ್ ಇನ್ ಅವರ್ ಕರ್ನಾಟಕ. ಸೊ ಅಡಿಷನ್ ಟು ದಿಸ್ ದೇ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೈಲ್ಡ್ ಅನಿಮಲ್ಸ್. ಇದು ಬಿಟ್ಟು ನಮ್ಮಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೈಲ್ಡ್ ಅನಿಮಲ್ಸ್ ಇದೆ. ಎಕ್ಸಾಂಪಲ್ ಲೆಪಾರ್ಡ್ಸ್, ಬೋರ್, ಬಿಸನ್, ಸ್ಟ್ಯಾಗ್, ಡೀರ್, ಬಿಯರ್, ಪ್ರಾಕ್ಯುಪೈನ್ ಎಕ್ಸೆಟ್ರಾ. ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಸಿ ವೆರೈಟಿ ಆಫ್ ಸ್ನೇಕ್ಸ್, colorful birds can also be seen in the forest of Karnataka. So the central part of Western Ghats in Karnataka is called Malnad region. Central part ಏನಿದೆಯಲ್ಲ ವೆಸ್ಟರ್ನ್ ಘಾಟ್ಸ್, ಇದನ್ನು ನಾವು ಏನಂತ ಕರಿತೀವಿ, ಮಲ್ನಾಡ್ ಅಂತ ಕರಿತೀವಿ. and has retained its natural biodiverse heritage. So it is rich in animal resources. The important forests are Karnataka having wildlife for coastal region comprising of Uttar Kannada and Belagavi. ಸೊ ನಮ್ಮಲ್ಲಿ ವೈಲ್ಡ್ ಲೈಫು ಉತ್ತರ ಕನ್ನಡ ಮತ್ತು ಕೋಸ್ಟಲ್ ರೀಜನ್ಸು ಸೇರಿಕೊಂಡು ಯಾವುದ್ಯಾವುದು ಉತ್ತರ ಕನ್ನಡ ಬೆಳಗಾವಿಲಿ ನೋಡ್ತೀವಿ. ಆ್ಯಂಡ್ ಆಲ್ಸೋ ಸಹ್ಯಾದ್ರೀಸ್ ಮಲ್ನಾಡು ರೇಂಜ್. ಎಕ್ಸಾಂಪಲ್ ಬಾಬಾ ಬುಡನ್ಗಿರಿ ರೇಂಜ್, BR ಹಿಲ್ಸ್, ಮಲೆ ಮಹದೇಶ್ವರ ಹಿಲ್ಸ್, ಗೋಪಾಲಸ್ವಾಮಿ ಹಿಲ್ಸ್ ಎಕ್ಸೆಟ್ರಾ. ಸೊ ಇಲ್ಲೆಲ್ಲ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ವೈಲ್ಡ್ ಲೈಫ್ಸ್ನ ನೋಡ್ತೀವಿ. ಇನ್ ದ ಸದರ್ನ್ ಮೈದಾನ್, ರಾಣಿಬೆನ್ನೂರು ಇಸ್ ದ ಮೇನ್ ಅನಿಮಲ್ ಸ್ಯಾಂಚುರಿ. ಸೊ ರಾಣಿಬೆನ್ನೂರು ಏನಿದೆ, ಇದು ಮೇನ್ ಅನಿಮಲ್ ಸೆಂಚುರಿ ಇನ್ ದ ನಾರ್ತ್ ಮೈದಾನ್. Now Karnataka has 5 national parks, 4 bird sanctuaries and about 17 wildlife sanctuaries. ಸೊ ಇವಾಗ ನಮ್ಮಲ್ಲಿ ಕರ್ನಾಟಕದಲ್ಲಿ 5 ನ್ಯಾಷನಲ್ ಪಾರ್ಕ್ಸು, 4 ಬರ್ಡ್ ಸ್ಯಾಂಚುರೀಸು ಆ್ಯಂಡ್ ಅಬೌಟ್ 17 wildlife sanctuaries are there. We can see 5 tiger projects in Karnataka in Bandipur, Bhadra, Nagarhole, Dandeli, Ansi and Bilirangana Betta. Thank you children.